ಇದೀಗ ಬಂದ ಸುದ್ದಿ. ಲೋಕಾಯುಕ್ತ ವರದಿಯ ಮಧ್ಯಂತರ ಅಧ್ಯಯನ ನಡೆಸಿರುವಂತಹ ಸಮಿತಿ ನಾಳೆ ಸಿಎಂಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಲಿದೆ. ಜೈರಾಜ್ ಅವರಿಂದ ವರದಿಯನ್ನು ಸಲ್ಲಿಸಲಾಗುತ್ತೆ. ನಾಳೆ ಸಿಎಂ ಸದಾನಂದ ಗೌಡ ಅವರಿಗೆ ಲೋಕಾಯುಕ್ತ ವರದಿಯ ಮಧ್ಯಂತರ ವರದಿ ಸಿಎಂಗೆ ಸಲ್ಲಿಕೆ ಆಗ್ತಾ ಇದೆ. ಮೊಳಗಿದೆ ನಾಡಹಬ್ಬದ ಕಹಳೆ ನವರಾತ್ರಿ ಸಡಗರಕ್ಕೆ ಪೇಜಾವರ ಶ್ರೀಗಳಿಂದ ಹಸಿರು ನಿಶಾನೆ. 9 ದಿನ ಮೊಳಗಲಿದೆ ದಸರಾ ಸಿಂಚನ. ನಾನೂರ 1ನೇ ದಸರಾ ಸಂಭ್ರಮ ಸಾಂಸ್ಕೃತಿಕ ನಗರಿಯಲ್ಲಿ ಶುರುವಾಗಿದೆ. ನವರಾತ್ರಿಯ ವೈಭವದ ದಸರೆಗೆ ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥ ಶ್ರೀಪಾದರು ಚಾಲನೆ ನೀಡಿದರು. ಈ ಮೂಲಕ 9 ದಿನಗಳ ವೈಭವಕ್ಕೆ ಶ್ರೀಗಳು ಹಸಿರು ನಿಶಾನೆ ತೋರಿದ್ದಾರೆ. ಹೀಗಾಗಿ ಮೈಸೂರು ಈಗ ವಿಶ್ವದ ಜನರನ್ನ ತನ್ನ ತೋಳತೆಕ್ಕೆಗೆ ಕರೆದುಕೊಳ್ತಾ ಇದೆ. ಬೆಳಗ್ಗೆ 9-8 ಶುಭ ತುಲಲಗ್ನದಲ್ಲಿ ಚಾಮುಂಡಿ ಬೆಟ್ಟದ ಶ್ರೀ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಪೇಜಾವರ ಶ್ರೀಗಳು ದಸರೆಗೆ ಚಾಲನೆ ಕೊಟ್ಟರು. ಸಿಎಂ ಸದಾನಂದಗೌಡ ಪತ್ನಿ ಸಮೇತ ಸಮಾರಂಭಕ್ಕೆ ಆಗಮಿಸಿದ್ರು. ಸಚಿವರು, ಶಾಸಕರು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಭಾಗವಹಿಸಿದ್ರು. ಪೇಜಾವರ ಶ್ರೀಗಳಿಗೆ ಬೆಟ್ಟದಲ್ಲಿ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ಅಲ್ಲದೆ ಅನೇಕ ಜನಪದ ಕಲಾ ತಂಡಗಳು ಮೆರವಣಿಗೆಯ ಮೂಲಕವಾಗಿ ಸ್ವಾಮೀಜಿಗಳನ್ನ ಸ್ವಾಗತಿಸಿದವು. ಸ್ವಾಮೀಜಿಗಳು ಸಿಎಂ ಜೊತೆಗೂಡಿ ತಾಯಿ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿದರು. ಉದ್ಘಾಟನೆ ನಂತರ ಮಾತನಾಡಿದ ಸ್ವಾಮೀಜಿಗಳು ಕನ್ನಡಿಗರು ಪುರುಷ ಸಿಂಹಗಳಾಗಬೇಕು ಅಂತ ಕರೆ ಕೊಟ್ಟರು. ಶುಂಭರು ಅವರಿಗೆ ಸಹೋದರರು, ಅದರಂತೆ ಭ್ರಷ್ಟಾಚಾರ ಮತ್ತು ಶೋಷಣೆ ಸಹೋದರರು. ಭ್ರಷ್ಟಾಚಾರ ಇದ್ದರೆ ಖಂಡಿತವಾಗಿ ಜನತೆಯ ಶೋಷಣೆ ನಡೀತೇ ಇದೆ. ಅಂತ ಭ್ರಷ್ಟಾಚಾರ ಮತ್ತು ಶೋಷಣೆ ಇದ್ದರೆ ನಮ್ಮ ಗ್ರಾಮೀಣ ಪ್ರಗತಿ ಖಂಡಿತವಾಗಿಯೂ ಕೂಡ ಸಾಧ್ಯವಿಲ್ಲ. ದೌರ್ಜನ್ಯದ ವಿರುದ್ಧವಾಗಿ, ಹಿಂಸಾಚಾರ ಇದರ ವಿರುದ್ಧವಾಗಿ ನಮ್ಮ ಕನ್ನಡ ಜನತೆ ಎದ್ದು ನಿಲ್ಲಬೇಕು. ಈ ಆಧುನಿಕ ರಕ್ತಬೀಜಾಸುರನ ಸಂಹಾರಕ್ಕೆ ನಮ್ಮ ಕನ್ನಡ ಜನತೆ ಸಿದ್ಧರಾಗಬೇಕು. ನಾಡಿನಲ್ಲಿನ ಭ್ರಷ್ಟಾಚಾರದ ಕುರಿತು ಸ್ವಾಮೀಜಿಗಳು ಕಳವಳ ವ್ಯಕ್ತಪಡಿಸಿದರು. ಭ್ರಷ್ಟಾಚಾರದಿಂದ ಸಾಮಾನ್ಯ ಜನರ ಶೋಷಣೆ ನಡೀತಾ ಇದೆ. ಮಹಿಷಾಸುರರಂತಹ ಭ್ರಷ್ಟಾಚಾರಿಗಳ ವಿರುದ್ಧ ಕನ್ನಡಿಗರು ಹೋರಾಡಬೇಕು ಅಂದ್ರು.
ಇದೇ ವೇಳೆ ಮಾತನಾಡಿದ ಸಿಎಂ ಸದಾನಂದಗೌಡರು, ದುಷ್ಟರ ಎದುರು ಶಿಷ್ಟರ ವಿಜಯವಾಗಬೇಕಿದೆ. ಒಳಿತು ಕೆಡುಕಿನ ಹೋರಾಟದಲ್ಲಿ ಒಳಿತಿಗೆ ಜಯ ಸಿಗುತ್ತೆ ಅಂದ್ರು. ದುಷ್ಟರ ಮೇಲೆ ಶಿಷ್ಟರ ವಿಜಯ ಆಗಬೇಕು ಅಂತ ಹೇಳುವಂಥದ್ದು ಇದು ಸಾಮಾನ್ಯ ಜನ ಕೂಡ ಇವತ್ತು ಅಪೇಕ್ಷೆ ಪಡುವಂತಹ ಒಂದು ಸಂಗತಿ. ತಲತಲಾಂತರಗಳಿಂದ ಈ ಸಂದೇಶವನ್ನು ಕೊಟ್ಟಂತಹ ಅದ್ಭುತವಾದಂತಹ ವ್ಯವಸ್ಥೆ ನಮ್ಮ ಈ ದಸರಾ ಉತ್ಸವದಲ್ಲಿ ನಾಡಿಗೆ ಕೊಡುವಂಥದ್ದನ್ನು ನಾವು ಕಂಡಿದ್ದೇವೆ. ಒಳಿತು ಕೆಡುಕುಗಳ ಸಂಘರ್ಷದಲ್ಲಿ ಒಳಿತಿಗೆ ಜಯ ಇದು ಆಗಲೇಬೇಕು. ಒಳಿತು ಕೆಡುಕುಗಳ ಮಧ್ಯೆ ದುಷ್ಟರ ಶಿಷ್ಟರ ಮಧ್ಯೆ ಇರುವಂತ ಒಂದು ಅದ್ಭುತವಾದಂತ ಒಂದು ಸಂಕೇತವನ್ನ ಜಗತ್ತಿಗೆ ಕೊಡುವಂತ ಒಂದು ಅತ್ಯಂತ ಪವಿತ್ರ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಪಾರ ಸಂಖ್ಯೆಯ ಜನರು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸುವ ಮೂಲಕ ಅದ್ಧೂರಿ ದಸರಾದ ಆರಂಭಕ್ಕೆ ಕಾರಣೀಭೂತರಾದರು. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7, ಮೈಸೂರು. ಇನ್ನು ಅರಮನೆಯಲ್ಲಿ ರಾಜವಂಶಸ್ಥರು ಖಾಸಗಿ ದರ್ಬಾರನ್ನ ಆರಂಭಿಸಿದ್ರು. ಗತಕಾಲದ ನೆನಪನ್ನ ಅಪ್ಪಟ ರೀತಿಯಲ್ಲಿ ಮರುಕಳಿಸಿದ ರೀತಿ ಈ ದರ್ಬಾರ್ ನಡೆಯಿತು. ರಾಜವಂಶಸ್ಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅಂಬಾವಿಲಾಸ್ ಅರಮನೆಯಲ್ಲಿ 9 ದಿನಗಳ ಖಾಸಗಿ ದರ್ಬಾರ್ ಆರಂಭಿಸಿದ್ರು. ಮುಂಚಾನೆಯೇ ಎಣ್ಣೆ ಸ್ನಾನ ಮಾಡಿದ ಒಡೆಯರ್ ನಂತರ ದೇವಾನುದೇವತೆಗಳಿಗೆ ಮನೆಯಲ್ಲಿ ಪೂಜೆ ಸಲ್ಲಿಸಿದ್ರು. ಮನೆಯಲ್ಲಿ ಪೂಜೆ ಮುಗಿಸಿದ ನಂತರ ಒಡೆಯರವರು ರಾಜ ಪೋಷಾಕಿನಲ್ಲಿ ದರ್ಬಾರ್ ಸಭಾಂಗಣ ಪ್ರವೇಶಿಸಿದ್ರು. ಹಿಂದೆ ರಾಜರಿಗೆ ಹೇಗೆ ದರ್ಬಾರ್ಗೆ ಸ್ವಾಗತ ಕೋರಲಾಗ್ತಿತ್ತೋ ಅದೇ ರೀತಿಯಲ್ಲಿ ಒಡೆಯರವರಿಗೆ ದರ್ಬಾರ್ನ ಸಹಾಯಕರು ಸ್ವಾಗತ ಕೋರಿದ್ರು. ನವಗ್ರಹ ಪೂಜೆಯನ್ನ ನೆರವೇರಿಸಿ 250 ಕೆಜಿ ಚಿನ್ನದ ಸಿಂಹಾಸನದ ಮುಂದಿನ ಸಿಂಹದ ಮೂರ್ತಿಗೆ ಒಡೆಯರ್ ಪೂಜೆ ಮಾಡಿದ್ರು. ಈ ಮೂಲಕ ಸಿಂಹದಲ್ಲಿರುವ ಶಕ್ತಿ ಮತ್ತು ಯುಕ್ತಿ ಸಿಂಹಾಸನ ಏರುವವರಿಗೆ ಬರಲಿ ಅನ್ನೋದು ಈ ಪೂಜೆಯ ಉದ್ದೇಶ. ವೇದ ಘೋಷಗಳ ನಡುವೆ ಒಡೆಯರವರು ಸಿಂಹಾಸನ ಅಲಂಕರಿಸಿದ್ರು. ಮೈಸೂರು ಒಡೆಯರವರ ರಾಜ್ಯಗೀತೆಯನ್ನ ಹಾಡಲಾಯಿತು. ಈ ವೇಳೆ ರಾಜ್ಯದ ಪ್ರಮುಖ ದೇವಸ್ಥಾನಗಳ ಆಗಮಿಕರು, ರಾಜವಂಶದ ಹಿರಿಯ ನಾಗರಿಕರು ಹಾಜರಿದ್ದರು. ಅಲ್ಲದೆ ಒಡೆಯರ್ ಬಂಧುಗಳು ಒಡೆಯರವರಿಗೆ ಗೌರವ ಸಲ್ಲಿಸಿ ಆಶೀರ್ವಾದ ಪಡೆದರು. ಇನ್ನು 9 ದಿನಗಳ ಕಾಲ ಬೆಳಗ್ಗೆ ಮತ್ತು ಸಂಜೆ ಈ ದರ್ಬಾರ್ ನಡೆಯಲಿದೆ. ಈ ವೈಭೋಗವನ್ನ ನೋಡಿದ್ರೆ ನಾವು ನಿಜಕ್ಕೂ ಅರೆಕ್ಷಣ ಗತಕಾಲಕ್ಕೆ ಜಾರುವುದುಂಟು. ಹೀಗಾಗಿಯೇ ದಸರಾ ಅನ್ನೋದು ಯಾವತ್ತಿಗೂ ಬಲು ಅಂದ ಬಲು ಚಂದ. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7, ಮೈಸೂರು.